ಗುಡ್ ಮಾರ್ನಿಂಗ್. ಇವತ್ತು ನಾವು ಇಡ್ಲಿಗೆ ಒಂದು ಸ್ಪೆಷಲ್ ಚಟ್ನಿಯನ್ನು ಮಾಡೋಣ. ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಸಾಕು. ಫಸ್ಟಿಗೆ ಕಡಲೆಬೇಳೆ ಮತ್ತು ಪೀನಟ್ ಶೇಂಗಾ ಬೀಜ ಇದೆರಡನ್ನು ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ, ತುಂಬ ದೊಡ್ಡದಾಗಿ ಇಟ್ಕೋಬಾರ್ದು, ಲೋ ಫ್ಲೇಮ್ ಮಾಡ್ಕೊಳ್ಳಿ. ಇದು ಕೆಂಪಾಗಿ ಹುರಿಬೇಕು. ಈಗ ಸ್ವಲ್ಪ ಹುರಿಕಡಲೆ, ನಾನು ಎರಡು ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ ಇಷ್ಟು ತೆಂಗಿನಕಾಯಿ ಇಲ್ದಿದ್ರೂ ನಡೀತದೆ, ತೆಂಗಿನಕಾಯಿ ಹಾಕಿದರೆ ಓಕೆ. ಮತ್ತು 4 ಬೆಳ್ಳುಳ್ಳಿ. ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದು ಹುರ್ಕೊಂಡು ಆಗ್ತಾ ಇದೆ. ಇದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಉಪ್ಪು ಹಾಕಿಬಿಟ್ಟು, ಹುಣಸೆಹಣ್ಣು ತುಂಬ ಸ್ವಲ್ಪ ಹಾಕಿಬಿಟ್ಟು ರುಬ್ಕೊಂಡ್ಬಿಟ್ಟು ಚಟ್ನಿ ಮಾಡಿಕೊಂಡು, ತುಂಬ ನಯಾ ಚಟ್ನಿ ಅಲ್ಲ, ಸ್ವಲ್ಪ ಕರಿ ಅದಕ್ಕೆ ಒಂದು ಒಗ್ಗರಣೆ, ಕರಿಬೇವು ಸಾಸಿವೆ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ. ಇಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಇಷ್ಟು ಸಣ್ಣದು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ತಣ್ಣಗಾದ್ಮೇಲೆ ಇದನ್ನೆಲ್ಲ ಹಾಕಿಬಿಟ್ಟು ರುಬ್ಬಿಡೋಣ. ತೆಂಗಿನ ಎಣ್ಣೆ ಹಾಕಿದ್ದೀನಿ, ಬಿಸಿಯಾಗಿದೆ. ಬಿಸಿಯಾಗಿದ್ದ ತಕ್ಷಣ ಸಾಸಿವೆ ಹಾಕ್ಕೊಳ್ಳಿ. ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಚಟ್ನಿ ರೆಡಿ ಆಯ್ತು. ಇಡ್ಲಿ ರೆಡಿ ಇದೆ. ಈಗ ಇವತ್ತು ಶೇಂಗಾ ಬೀಜ ಚಟ್ನಿ ನಿನ್ಗೆ ಇಷ್ಟನಾ? ನೋಡಿ, ಇವತ್ತು ಹೊಸ ಚಟ್ನಿ ಮಾಡಿದ್ದೀನಿ, ಹೊಸ ಟೇಸ್ಟ್. ಓಕೆ.